ನಮಸ್ಕಾರ. ಮದುವೆ ಕಾರ್ಡ್ ತಗೊಂಡಿದ್ದೀನಿ. ನೀವು ಬುಕ್ದು ಬೈಂಡ್ ಇರುತ್ತಲ್ಲ, ಬೈಂಡ್ ಬೇಕಾದರೂ ತಗೋಬೋದು. ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಒಂದೊಂದು ಸೆಂಟಿಮೀಟ್ರು ಈ ಥರ ಪೆನ್ಸಿಲಲ್ಲೋ ಪೆನ್ನಲ್ಲೋ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬಿಡಿ. ಎರಡೂ ಸೈಡು ಕಟ್ ಮಾಡ್ಕೊಂಡಿದ್ದೀನಿ. ಪಾಲಿಥೀನ್ ಕವರ್ಸು ನಿಮ್ಮ ಮನೇಲಿ ಯಾವ್ಯಾವ ಪಾಲಿಥೀನ್ ಕವರ್ ಇದೆಯೋ ಆ ಕವರ್ ತಗೋಬೋದು. ನಾನು ಯೆಲ್ಲೋ ಮತ್ತು ಗ್ರೀನ್ ತಗೊತಾ ಇದ್ದೀನಿ. ನೋಡಿ, ಸೇಮ್ ಫೋಲ್ಡ್ ಮಾಡ್ಕೊಂಡಲ್ಲ, ಫೋಲ್ಡ್ ಮಾಡಿಕೊಂಡು ಎರಡೂ ಸೈಡು ಫಸ್ಟು ಎಡ್ಜಸ್ ನಮಗೆ ಬೇಕಾಗಿಲ್ಲ, ಪಟ್ಟಿಗಳು ಕಟ್ ಮಾಡ್ಕೋಬೇಕು ಒಂದೊಂದಷ್ಟು ಉದ್ದ. ನೋಡಿ, ಪಟ್ಟಿ ಕಟ್ ಮಾಡ್ತಾ ಇದ್ದೀನಲ್ಲ, ಸೇಮ್ ನಿಮ್ಮ ಪಾಲಿಥೀನ್ ಕವರ್ ಎಷ್ಟಿದೆಯೋ ಅಷ್ಟನ್ನು ಕಟ್ ಮಾಡ್ಕೊಬಿಡಿ. ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಓಪನ್ ಮಾಡಿಬಿಟ್ಟು ಒಂದರೊಳಗಡೆಯಿಂದ ಒಂದು ಗಂಟು ಹಾಕ್ಕೊಂಡು ಬರಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಗಂಟು ಹಾಕ್ಕೊಂಡು ಬನ್ನಿ. ನೀವು ಕಟ್ ಮಾಡಿರೋ ಅಷ್ಟು ಪಟ್ಟಿಗಳನ್ನು ನಾನು ಗ್ರೀನ್ ಮತ್ತು ಯೆಲ್ಲೋ ಪಟ್ಟಿ ಕಟ್ ಮಾಡಿದ್ನಲ್ಲ, ಇದು ಸುತ್ತಬಿಟ್ಟು ಇಟ್ಟಿದ್ದೆ. ಒಂದು ಸೈಡು ಆ ಕಟ್ ಮಾಡಿರ್ತೀರಲ್ಲ ಅದರೊಳಗಡೆಯಿಂದ ಪಾಲಿಥೀನ್ ಸೇರಿಸ್ಬಿಟ್ಟು ಶೆಲ್ಲೋ ಟೈಪ್ ಹಾಕಿ ಮೆಸ್ಸಿಬಿಟ್ಟೆ. ನೋಡಿ, ಮತ್ತೆ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕತ್ರಿ ಏನಾದರೂ ಸ್ವಲ್ಪ ತೂಕ ಇರೋದು ಅದ್ರ ಮೇಲೆ ಇಟ್ಬಿಟ್ಟು ಅದ್ರ ಒಳಗಡೆಗೆ ಒಂದು ಸೈಡ್ ಸೇರಿಸಿದಿರಲ್ಲ, ಮತ್ತೆ ಇನ್ನೊಂದು ಸೈಡು ಹಿಂಗೆ ಒಂದು ಸೈಡ್ ಮಾತ್ರ ನಾನು ಮಾಡ್ಕೊತಾ ಇದ್ದೀನಿ. ನೀವು ಎರಡೂ ಸೈಡು ಬೇಕಾದರೂ ಮಾಡ್ಕೋಬೋದು, ಆದರೆ ಪಾಲಿಥೀನ್ ಜಾಸ್ತಿ ಬೇಕಾಗುತ್ತೆ. ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸ್ವಲ್ಪ ಸುತ್ತಿ ಈ ಥರ ಸುತ್ತಿಬಿಟ್ಟು ನಾವು ಕಟ್ ಮಾಡಿರ್ತೀರಲ್ಲ ಅದರೊಳಗಡೆಗೆ ಈ ಥರ ಸೇರಿಸ್ಕೊಂಡು ಬರೋದಷ್ಟೇ. ನೋಡಿ, ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಿಂಗೆ ಸೇರಿಸ್ಬಿಟ್ಟು ಮತ್ತೆ ಆ ಕಡೆಗೆ ತಗೊಬಿಡಬೇಕು. ಈ ಥರನೇ ಪೂರ್ತಿ ಮಾಡ್ಕೊಬಿಟ್ಟಿದ್ದೀನಿ. ಲಾಸ್ಟ್ ಇನ್ನಿದೆ ನೋಡಿ ಸ್ವಲ್ಪ, ಇದನ್ನು ಲಾಸ್ಟಿಗೆ ಸೇರಿಸ್ಬಿಟ್ಟು ಉಳಿದಿರೋದನ್ನು ಒಳಗಡೆಗೆ ಸೇರಿಸ್ಬಿಡಿ, ಇಲ್ಲ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಡ್ಬೋದು. ಇನ್ನೊಂದು ಕಲರು ಗ್ರೀನ್ ತಗೊಂಡಿದ್ದೀನಿ. ಗ್ರೀನ್ ಕಲರ್ಗೆ ಸೇಫ್ಟಿ ಪಿನ್ ಹಾಕ್ಕೊಬಿಡಿ, ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ಥರನೇ ಮಾಡ್ಕೋಬೇಕು. ಒಂದು ಮನೆ ಆದಮೇಲೆ ಒಂದು ಮನೆ ಇದೇ ಥರನೇ ಪೂರ್ತಿ. ಇವಾಗ ಎಷ್ಟಿದೆ ನೀವು ಬೋರ್ಡ್ ಮಾಡ್ಕೊಂಡಿರ್ತೀರಲ್ಲ, ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ಮನೆ ಆದಮೇಲೆ ಒಂದು ಮನೆ, ತುಂಬ ಸುಲಭ. ಇವಾಗ ಪಾಲಿಥೀನ್ ಕವರ್ಸ್ ಏನಾಗುತ್ತೆ, ಇವಾಗ ಕೊಡ್ತಾ ಇಲ್ಲ. ಫಸ್ಟು ಪಾಲಿಥೀನ್ ಕವರ್ಸ್ ಕೊಡ್ತಾ ಇದ್ರಲ್ಲ, ಕವರ್ ನಾವು ಹಂಗೆ ಇಟ್ಟಿರ್ತೀವಿ. ಅದ್ರ ಬದಲು ಈ ಥರ ಏನಾದರೂ ನೀವು ಮಾಡ್ಕೋಬೋದು. ನೋಡಿ, ಒಂದು ಲೈನ್ ಆಯ್ತಲ್ಲ, ಸೆಕೆಂಡ್ ಲೈನಲ್ಲಿ ಸೇಮ್ ಇದೇ ಥರನೇ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇವಾಗ ಕೆಳಗಡೆ ಹೋಗಿರೋ ಮನೇನೂ ಮೇಲೆಗೆ ಎತ್ತಿಬಿಡಬೇಕು. ನೋಡಿ, ಕೆಳಗಡೆ ಇರೋ ಮನೇನ ಎತ್ತಿಬಿಟ್ಟು ಮತ್ತು ಒಂದು ಮನೆ ಆದಮೇಲೆ ಒಂದು ಮನೆ ಇದೇ ಥರನೇ ಮಾಡ್ಕೊಂಡು ಬನ್ನಿ. ಪೂರ್ತಿ ಇವಾಗ ಬೋರ್ಡ್ ನಮ್ಮದು ಕಾಣಿಸ್ತಾ ಇದೆಯಲ್ಲ, ಇದು ಪೂರ್ತಿ ಆಗೋಗಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ನಂದು ಇನ್ನು ಸ್ವಲ್ಪ ಉಳಿದಿದೆ ಅಷ್ಟೇ. ಇನ್ನು ಸ್ವಲ್ಪನೂ ಮಾಡ್ಕೊಬಿಟ್ರೆ ನಮ್ಮದು ಪೂರ್ತಿ ಆಗೋಗ್ಬಿಡುತ್ತೆ. ಪೂರ್ತಿ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಸ್ವಲ್ಪ ಇನ್ನೊಂದು ಲೈನ್ ಮಾಡಿಕೊಂಡ್ರೆ ನಂದು ಆಗೋಗ್ಬಿಡ್ತು. ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ ಸೇಮ್ ಅದೇ ಥರ ಮಾಡ್ಕೊಂಬಂದರೆ ಈ ಥರ ಡಿಸೈನ್ ರೆಡಿ ಆಗುತ್ತೆ. ಇನ್ನೊಂದು ಲೈನ್ ಇದೆ ನೋಡಿ, ತೋರಿಸ್ತಾ ಇದ್ದೀನಿ. ಇದನ್ನು ಪೂರ್ತಿ ಮಾಡ್ಕೊಂಡಿದ್ದಾದಮೇಲೆ ನೀವು ಫಸ್ಟೇ ಮದುವೆ ಕಾರ್ಡು ಕಟ್ ಮಾಡಿ ಸೇರಿಸಿರ್ತೀರಲ್ಲ, ಇದನ್ನು ತೆಗೆದುಬಿಡಬೇಕು. ಈ ಸೈಡ್ಸಲ್ಲಿ ಹಿಂಗೆ ತೆಗೆದುಬಿಟ್ರೆ ಬಂದುಬಿಡುತ್ತಿದು. ನೋಡಿ, ಇನ್ನು ಸ್ವಲ್ಪ ಇದೆಯಲ್ಲ, ಪೂರ್ತಿ ಲಾಸ್ಟ್ವರೆಗೂ ಮಾಡಿಬಿಡಿ. ಮಾಡಿದ್ದಾದಮೇಲೆ ಎಲ್ಲ ಈಸಿಯಾಗಿ ಬಂದುಬಿಡುತ್ತೆ. ಈ ಥರ ತೆಗೆದುಬಿಡಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಎರಡೂ ಕಡೆ ತೆಗೆದುಬಿಟ್ರೆ ಓಪನ್ ಆಗೋಯ್ತು. ನೋಡಿ, ನಾವು ಫಸ್ಟಲ್ಲಿ ಲಾಸ್ಟ್ ಎಡ್ಜಸ್ಗೆ ಶೆಲ್ಲೋ ಟೇಪ್ ಹಾಕಿದ್ವಲ್ಲ, ಇದು ನೀಟಾಗಿ ತೆಗೆದುಬಿಡಿ, ಬಂದುಬಿಡುತ್ತೆ ಶೆಲ್ಲೋ ಟೇಪು. ನಿಧಾನವಾಗಿ ಹಿಂಗೆ ತೆಗೆದುಬಿಟ್ಟಿದ್ದೀನಿ. ಒಂದು ಸೈಡಲ್ಲಿ ನೀವಿವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಪೂರ್ತಿ ಅದೇನು ಸ್ವಲ್ಪ ಗ್ಯಾಪ್ ಇದ್ದಂಗೆ ಇದೆಯಲ್ವಾ, ಮತ್ತೆ ಮಾಡ್ಕೋಬೇಕು. ಗ್ರೀನ್ ಕಲರಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ನೋಡಿ, ಸೇಮ್ ಇದೇ ಥರನೇ ಫಸ್ಟ್ ವಿಡಿಯೋದಲ್ಲಿ ನಾವು ಹೆಂಗೆ ಮಾಡಿದ್ವಿ ಹಂಗೆ ಈ ಥರ ಒಂದು ಮನೆ ಆದಮೇಲೆ ಒಂದು ಮನೆ ಈ ಥರ ಮಾಡ್ಕೊಂಡು ಬನ್ನಿ ಅಷ್ಟೇ. ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಸ್ವಲ್ಪ ಮಾಡ್ಕೊಂಡು ಬಂದಿದ್ದಾದಮೇಲೆ ಎಕ್ಸ್ಟ್ರಾ ಏನಾದರೂ ಉಳಿದಿದ್ರೆ ಇನ್ನೂ ಒಂದು ಸ್ವಲ್ಪ ಮಾಡ್ಕೊಬಿಡಿ. 2 ಲೈನ್ ಮಾಡ್ಕೊಬಿಡಿ. ಟೈಟಾಗಿರ್ಬೇಕಂದ್ರೆ ಜಾಸ್ತಿ ಲೂಸಾಗಿಲ್ದಿರ ನೋಡ್ಕೊಳ್ಳಿ. ನಾನು ಟೈಟಾಗಿ ಮಾಡ್ಕೊಂಬರ್ತಾಯಿದ್ದೀನಿ, ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ. ಸೇಮ್ ಹಿಂಗೆ ಟೈಟಾಗಿ ಮಾಡ್ಕೊಂಬಂದು ಲಾಸ್ಟ್ ಎಡ್ಜಸ್ ಏನಾದರೂ ಉಳಿದಿದ್ರೆ ಒಳಗಡೆಗೆ ಸೇರಿಸ್ಬಿಡ್ಬೇಕು. ನಂದು ಇನ್ನೇನು ಸ್ವಲ್ಪ ಉಳಿದಿದೆ. ಲಾಸ್ಟ್ ಎಡ್ಜಸ್ ಆದಮೇಲೆ ನಾನು ಸೇಫ್ಟಿ ಪಿನ್ ತೆಗೆದುಬಿಟ್ಟು ಈ ಲಾಸ್ಟ್ ಎಡ್ಜಸ್ನು ಒಳಗಡೆಗೆ ಸೇರಿಸ್ಬಿಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಸೈಡ್ ಇತ್ತಲ್ಲ, ಒಂದು ಸೈಡ್ ಏನೋ ನಾವು ಫುಲ್ ಕವರ್ ಮಾಡ್ಕೊಂಡ್ವಿ, ಇನ್ನೊಂದು ಸೈಡು ಕೋಲು. ನಿಮ್ಮ ಮನೇಲಿ ಸಾಮಾನ್ಯವಾಗಿ ಯಾವುದಾದ್ರೂ ಚಿಕ್ಕ ಕೋಲ್ ಇರುತ್ತಲ್ಲ, ಕೋಲ್ನ ಅದರೊಳಗಡೆಯಿಂದ ಸೇರಿಸ್ಬೇಕು. ನೋಡಿ, ವಿಡಿಯೋದಲ್ಲಿ ನಾನು ಸೇರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ನೀವು ಸೇರಿಸ್ಬಿಡಿ. ಸೇರಿಸಿದ್ದಾದಮೇಲೆ ಮೇಲೆ ಎಕ್ಸ್ಟ್ರಾ ಕವರ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸುತ್ತು ಬಿಡಬೇಕು ಕೋಲ್ಗೆ. ನೋಡಿ, ಈ ಥರ ಸುತ್ತು ಬಿಟ್ಟರೆ ಟೈಟ್ ಆಗಿಬಿಡುತ್ತೆ. ಮತ್ತು ಸೇಫ್ಟಿ ಪಿನ್ನು ಒಳಗಡೆಗೆ ಸೇರಿಸ್ಬಿಟ್ಟು ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಸುತ್ತಬೇಕಷ್ಟೆ. ನೋಡಿ, ಗಂಟೇನು ಹಾಕ್ಕೊಳ್ಳೋ ಅಷ್ಟಿಲ್ಲ, ಸೇಫ್ಟಿ ಪಿನ್ ಹಿಂಗೆ ಒಳಗಡೆಗೆ ಹಾಕ್ಕೊಂಡು ಬರೋದಷ್ಟೇ. ಗ್ಯಾಪ್ ಇಲ್ದಿರ ಒಂದಾದಮೇಲೆ ಒಂದ್ರ ಪಕ್ಕ ಒಂದು ಟೈಟಾಗಿ ಈ ಥರ ಬರಬೇಕು. ಆ ಥರ ಮಾಡ್ಕೊಂಡು ಆಗೋಯ್ತು ನಂದು. ಮೇಲೇನೂ ಅಷ್ಟೇ ನಾನು ಗಂಟು ಹಾಕ್ಕೊತಾ ಇದ್ದೀನಿ. ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ನೀವು ಟೈಟಾಗಿ ಗಂಟು ಹಾಕ್ಕೊಬಿಟ್ಟು ಇನ್ನು ಉಳಿದಿರೋದನ್ನು
ಮತ್ತು ಒಳಗಡೆಗೆ ಸೇರಿಸ್ಬೇಕು. ಬಂದುಬಿಡ್ದೀರ ಟೈಟಾಗಿ ಒಳಗಡೆಗೆ ಸೇರಿಸ್ಬಿಡಿ. ಸೇರಿಸ್ಬಿಟ್ಟಿದ್ದಾದಮೇಲೆ ನಿಮಗೆ ಬೀಸಣಿಗೆ ರೆಡಿ ಆಯಿತು. ಮಕ್ಕಳು ದೊಡ್ಡವರು ಎಲ್ಲ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.